ಬಹುಶಃ ನನಗೆ ಅನ್ನಿಸ್ತಾ ಇದೆ ಈ 56% ಮೀಸಲಾತಿ ಉಳಿಬಾರದು ಅಂಥೇಳಿ ಯಾರಾದರೂ ಮಾಟ ಮಂತ್ರ ಮಾಡಿಸಿದಾರ, ಅದನ್ನು ತನಿಖೆಗೆ ಸನ್ಮಾನ್ಯ ಈಗ ಹೇಳಿದ್ದಾರಲ್ಲ ಅವರೇ ತನಿಖೆ ಮಾಡಿಸೋದು ಸೂಕ್ತ. ಅಷ್ಟೇ ಅಲ್ಲ, ಇವರುಗಳು ಬಾಯಿ ಬಿಡದ ಇರುವಂಥದ್ದು ಇದೆಯಲ್ಲ, 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆದರೂ ಒಬ್ಬರು ಬಾಯಿ ಬಿಡಲಿಲ್ಲ. SCP TSP ಹಣ ಡೈವರ್ಟ್ ಆದರೂ ಒಬ್ಬರು ಬಾಯಿ ಬಿಡಲಿಲ್ಲ. ಈಗ ನೋಡಿ, ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ ಯಾರು PhD ಹುಡುಗರಿಗೆ STಗಳಿಗೆ 10,000 ರೂಪಾಯಿ, ಬೇರೆಯವ್ರಿಗೆ SCಗಳಿಗೆ ಕೊಡ್ತಾರೆ 10,000 ರೂಪಾಯಿ ಮಾಸಾಸ ಮಂತ್ಲಿ, OBCಗಳಿಗೆ ಕೊಡ್ತಾರೆ. ಆದರೆ ಇಲ್ಲಿರುವಂಥ ST ಹುಡುಗರು ಯಾರಿದ್ದಾರೆ ಅವರಿಗೆ 10,000 ರೂಪಾಯಿ ಮಾಸಾಸನ ಕೊಡಬೇಕು ಅಂತೇಳಿ ಯಾರೊಬ್ಬರು ಪ್ರಹ್ಲಾದ್ ಜೋಶಿನೂ ಬಾಯಿ ಬಿಡಲ್ಲ, ಜಿಲ್ಲಾ ಮಂತ್ರಿ ಲಾಡು ಬಾಯಿ ಬಿಡಲ್ಲ. ಅಥವಾ ಈ ಕಾನೂನು ಇವತ್ತೇನು 56% ರಿಸರ್ವೇಷನ್ ಹೋಗಿರುವಂಥದ್ದನ್ನು, ಇದರ ಬಗ್ಗೆನೂ ಸಹ ಲಾಡು ಬಾಯಿ ಬಿಡಲ್ಲ, ಜೋಶಿನೂ ಬಾಯಿ ಬಿಡಲ್ಲ, ಬಸವರಾಜ ಬೊಮ್ಮಾಯಿನೂ ಬಾಯಿ ಬಿಡಲ್ಲ, ರಾಜ್ಯದ ಯಾವೊಬ್ಬ MLAನೂ ಇಲ್ಲ, ಯಾವೊಬ್ಬ MLCನೂ ಇಲ್ಲ, ಯಾವೊಬ್ಬ MP ನೂ ಇಲ್ಲ. ದಯಮಾಡಿ ಅವರಿಗೆ ನಿಮ್ಮ ಮೂಲಕ ಕೈ ಮುಗಿದು ಬೇಡ್ತೇನೆ, ಬಾಯಿ ಬಿಡ್ರಪ್ಪ. ಇಲ್ಲ ಹೇಳಿ ನಮಗೆ ಬೇಡ ಇವರು ಓಟು ಅಂತ ಹೇಳಿ. ಪಾಪ ನನ್ನ ಇನ್ನೊಬ್ಬ ನೆಂಟರು ಅವ್ರು ಹೇಳಿದ್ದಾರೆ, ಈಗ ಕಾಂಪ್ರಮೈಸ್ ಪಾಲಿಟಿಕ್ಸ್ ಅಂತ ಹೇಳಿ ನಮ್ಮ ಸಮಾಜದವರೇ. ಆದರೆ ಈಗ ಬಾಯಿ ಬಿಡದ ಇರುವಂಥದ್ದಕ್ಕೂ ಕಾಂಪ್ರಮೈಸ್ ಪಾಲಿಟಿಕ್ಸಾ? ನಾನು ನಿಮ್ಮ ಮೂಲಕ ಕೇಳ್ತೇನೆ, ದಯಮಾಡಿ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಬರೀ ST MLAಗಳು MLCಗಳು MPಗಳು ಅಷ್ಟೇ ಅಲ್ಲ, ST SC ಆ್ಯಂಡ್ ಜನರಲಲ್ಲಿ ಇವರೆಲ್ಲರೂ ಓಟ್ ಹಾಕ್ಸ್ಕೊಂಡಿದ್ದೀರಿ. SC ಮತ್ತು ST OBC ಓಟುಗಳನ್ನು ಹಾಕ್ಸ್ಕೊಂಡಿದ್ದೀರಿ. ನಿಮ್ಮ ಜವಾಬ್ದಾರಿ ಇದೆ, ಈ ವರ್ಗದ ಜನರಿಗೆ ಸಂವಿಧಾನದತ್ತವಾಗಿ ಸಿಕ್ಕಬೇಕಾಗಿರುವಂಥ ಹಕ್ಕುಗಳು ಸಿಗದ ಇದ್ದಾಗ ಇಟ್ ಈಸ್ ಯುವರ್ ಡ್ಯೂಟಿ ಟು ಪ್ರೊಟೆಕ್ಟ್. ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಿಮ್ಮದಿದೆ. ಇದನ್ನು ಮಾಡದೆ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ನಾನು ನಿಮಗೆ ಹೇಳ್ತೇನೆ, ಇವತ್ತು ದೇಶದಲ್ಲಿ ಸಂವಿಧಾನ ವಿಧಿವಿಧಾನಗಳು ಜಾರಿಯಲ್ಲಿ ಇಲ್ಲ. ಇವರು ಎಲ್ಲರೂ ಸಹ ಪ್ರಧಾನಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಸಹ ಓದ್ ತೆಗೆದುಕೋಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಡಿಸ್ಚಾರ್ಜ್ ಅವರ್ ಡ್ಯೂಟೀಸ್ ಆಸ್ ಫರ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ನಾನು ನಿಮ್ಗೆ ಕೇಳ್ತೇನೆ, ಇವತ್ತೇನಾಗಿದೆ, ಮನುವಾದಿಗಳಿಗೆ ಶೂದ್ರರನ್ನು ಕಂಡ್ರೆ ಆಗೋದಿಲ್ಲ, ಶೂದ್ರರನ್ನು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡ್ತಾರೆ. ನಾವು SCಗಳು STಗಳು OBCಗಳು ನಾವು ಶೂದ್ರರು. ಮಹಿಳೆಯರನ್ನು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡ್ತಾರೆ. ನೋಡಿ, ನಾನು ನಿಮ್ಗೆ ಹೇಳ್ತೇನೆ, ಮೋದಿಯವರೇ, ಮಹಿಳಾ ಮೀಸಲಾತಿ ತರಬೇಕಾದ್ರೆ ಸಂವಿಧಾನದ ಆರ್ಟಿಕಲ್ 334ಗೆ ತಂದ್ರಲ್ಲಪ್ಪ. ಏನು ತಂದ್ರೆ ನೀವು ತಂದಂಥದ್ದು ಅಮೆಂಡ್ಮೆಂಟನ್ನು ಏನಂತ ತಂದ್ರಿ, ಈ ಕಾನೂನು ಜಾರಿಗೆ ಬಂದ ಮೇಲೆ ಸೆನ್ಸಸ್ ಮಾಡಿ ಆ ಸೆನ್ಸಸ್ನ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.